ವಿಚಾರದಾಗ ಎಲ್ಲರ ಕಣ್ಣ ಅವ್ರ ಮೇಲೆನ ನಿಂತಲ್ಲಿ ನಿಂದ್ರುವಲು ಕುಂತಲ್ಲಿ ಕುಂದ್ರುವ ವ್ಯಕ್ತಿಗೆ ಬೆಲೆ ಬರೋದಿಲ್ಲ. ವಿದ್ಯೆ ಸಂಪಾದನೆಯನ್ನ ಅವನು ಮಾಡ್ತಾನೇ ಇರಬೇಕು, ಅದು ಅವನ ಆದ್ಯ ಕರ್ತವ್ಯ. ನೀತಿ ಶತಕಕಾರರು ಬಹಳ ಸುಂದರವಾಗಿ ಹೇಳ್ತಾರೆ, ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುನಾಂ ಗುರು ವಿದ್ಯಾ ಬಂಧು ಜನೋ ವಿದೇಶ ಗಮನೆ ವಿದ್ಯಾ ಪರಾ ದೇವತಾಂ ವಿದ್ಯಾ ರಾಜ್ಯ ಸುಪೂಜ್ಯತೆ ನತು ಧನಂ ವಿದ್ಯಾ ವಿಹೀನ ಪಶು. ಎಷ್ಟು ಚಲೋ ಇಲ್ಲ ಈ ಶ್ಲೋಕ, ಬಹಳ ಚೆನ್ನಾಗೈತಿ. ಯಾವುದು ರೂಪ ಅಂದ್ರೆ ವಿದ್ಯೆಯೇ ರೂಪ. ಮೂಗು ಬಹಳ ಚಂದದ, ಕಣ್ಣು ಬಹಳ ಚಂದದವ, ಹುಬ್ಬ ಹಂಗದಾವ, ಹಲ್ಲು ಹಿಂಗದಾವ, ಇದು ಯಾವುದು ರೂಪ ಅಲ್ಲ ಅಂತಾರ ಅವರು. ಅಷ್ಟಾವಕ್ರ ಗರ್ಭದಲ್ಲೇನೆ 4 ವೇದಗಳನ್ನ ಕಂಠಸ್ಥ ಮಾಡಿಕೊಂಡ 8 ತರದ ವಕ್ರನಾಗಿದ್ರು ಕೂಡ ಬಹಳ ಸ್ಫುರದ್ರೂಪಿಯಾಗಿ ಕಂಡ ದೊಡ್ಡ ವಿದ್ವತ್ ಸಭೆಯಲ್ಲಿ ಮಹಾರಾಜರಲ್ಲಿ ಅಲ್ಲಿ ರೂಪ ಕೆಲಸ ಮಾಡ್ತೇನು? ವಿದ್ಯೆ ಕೆಲಸ ಮಾಡಿತು, ವಿದ್ಯೆ ಕೆಲಸ ಮಾಡಿತು. ಯಾವುದು ಸ್ಫುರದ್ರೂಪ ಅಂತಂದ್ರ ವಿದ್ಯೆ ಸಂಪಾದನೆ ಮಾಡಿಕೊಳ್ಳೋದು, ವಿದ್ಯೆಯನ್ನು ಗಳಿಸಿಕೊಳ್ಳೋದು ಏನೈತಲ್ಲ ಅದು. ಆ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳೋದು ಜೀವನದ ಗುರಿ ಆಗಬೇಕು. ಪ್ರಚ್ಛನ್ನ ಗುಪ್ತಂ ಧನಂ, ಅದು ಬಚ್ಚಿಟ್ಟಿರುವಂತಹ ಗುಪ್ತವಾಗಿರುವಂತಹ ಧನ ಸಂಪತ್ತು ಯಾವುದು? ವಿದ್ಯೆ. ಈ ಹಣವನ್ನ ಯಾರಿಗಾದರೂ ತೋರಿಸಿದ್ರೆ ನಿಮಗೆ ಸಮಸ್ಯೆ ಆರಂಭ. ಹಾಗೆ ಬೇರೆ ಯಾವುದಾದ್ರೂ ತೋರಿಸ್ರಿ, ಆದರೆ ವಿದ್ಯೆಯನ್ನ ತೋರಿಸಿದ್ರೆ ನಿಮ್ಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ವಿದ್ಯಾ ಭೋಗ ಕರಿ ಯಶಸ್ ಸುಖ ಕರಿ. ವಿದ್ಯೆ ಸುಖ, ವಿದ್ಯೆ ಜೀವನ, ವಿದ್ಯೆ ಕೀರ್ತಿಯನ್ನ ತಂದು ಕೊಡುವಂತಹದ್ದು. ಯಾವುದರಿಂದ ಸುಖ ಆಗ್ತದೆ, ಯಾವುದರಿಂದ ಎಲ್ಲ ಭೋಗ ಪ್ರಾಪ್ತಿ ಆಗ್ತದೆ, ಯಾವುದರಿಂದ ಕೀರ್ತಿ ಬರ್ತದಲ್ಲ ಅದನ್ನ ಬಾಲ್ಯದಲ್ಲಿ ಸಂಪಾದನೆಯನ್ನ ಮಾಡಿಕೊಳ್ಳೋದು. ವಿದ್ಯಾ ಗುರು ನಾಂ ಗುರು. ಯಾವುದು ಯಾರು ಗುರುಗಳು ಅಂತದಾರಲ್ಲ ಅವರ ಗುರುಗಳ ಗುರು ಅದು ವಿದ್ಯೆ. ಗುರುವಿನ ಗುರು ಅಂದ್ರೆ ವಿದ್ಯೆ. ಯಾವುದು ಗುರುವಿನ ಗುರು ಐತಲ್ಲ ಅದನ್ನೇ ನಾವು ಸಂಪಾದನೆ ಮಾಡಿಕೊಳ್ಳೋದು. ವಿದ್ಯಾ ಬಂಧು ಜನೋ ವಿದೇಶ ಗಮನೆ. ಪರದೇಶದಲ್ಲಿ ಒಂದು ಕಡೆಗೆ ಮಿತ್ರ ಆದ, ಒಂದರ ಕಡೆಗೆ ಬಂಧು. ನಿಮ್ಮ ದೇಶದವರು ಅಥವಾ ನಿಮ್ಮ ಅಭಿಮಾನಿಗಳು, ನಿಮ್ಮ ಬಂಧುಗಳು ಬೇರೊಂದು ದೇಶದಲ್ಲಿ ಇದ್ದಾಗ ಅಲ್ಲಿ ಹೋದಾಗ ನಿಮ್ಗೆ ಯಾವ ತೊಂದರೆಗಳು ಆಗೋದಿಲ್ಲ, ಸುಖವಾಗಿ ಇದ್ದು ಬರ್ಲಿಕ್ಕೆ ಆಗ್ತದೆ. ನಿಮ್ಮವ್ರನ್ನವ್ರು ಒಬ್ರಿದ್ರೆ ಅಲ್ಲಿ ನಿಮ್ಮವ್ರನ್ನವ್ರು ಯಾರು ಇಲ್ಲ ಅಂತಂದ್ರೆ ನಿಮಗೆ ಎಷ್ಟು ದುಃಖ, ಎಷ್ಟು ನೋವು, ಎಷ್ಟು ಸಮಸ್ಯೆ. ಬಂಧುಗಳ ಅವಶ್ಯಕತೆ ಇಲ್ಲ ವಿದ್ಯೆ ಸಂಪಾದನೆಯನ್ನ ಮಾಡಿಕೊಂಡಿದ್ದೆ ಆದ್ರೆ. ವಿದ್ಯಾ ಪರಾದೇವತಾ, ನಿಮಗೆ ದೇವತೆಗಳ ಅವಶ್ಯಕತೆನೂ ಬೀಳೋದಿಲ್ಲ ಅಂತಾರ ಅವರು. ಅದೇ ಪರದೇವತೆ, ಪರದೈವ. ವಿದ್ಯಾ ರಾಜ್ಯಸು ಪೂಜಿತ. ರಾಜರಿಂದ ಪೂಜೆಗೊಳ್ತೀಯ, ದೊಡ್ಡವರಿಂದ ಪೂಜೆಗೊಳ್ತೀಯ. ನತು ಧನಂ, ಅದು ಹಣವಲ್ಲ. ಅಂತಹ ವಿದ್ಯೆಯನ್ನ ಗಳಿಸಿಕೊಳ್ಳದೇ ಇದ್ರೆ ನೀನು ಪಶು ಆಗ್ತೀಯಾ, ಪಶು ಆಗ್ತೀಯಾ. ವಿದ್ಯಾ ವಿಹೀನ ಪಶು. ಪಶುವಿನ ಬದುಕನ್ನ ಬದುಕಬಾರದು ಅಂತಂದ್ರೆ ವಿದ್ಯೆಯನ್ನ ಗಳಿಸಿಕೊಳ್ಬೇಕು. ವಿದ್ಯೆಯನ್ನ ಗಳಿಸಿಕೊಳ್ಬೇಕು ಅನ್ನುವಂತಹ ವ್ಯಕ್ತಿ ಪ್ರತಿ ಕ್ಷಣದಲ್ಲಿ ಅದಕ್ಕಾಗಿ ಪ್ರಯತ್ನಿಸ್ತಾ ಇರಬೇಕು. ಪ್ರತಿ ಕ್ಷಣದೊಳಗೆ, ನಾ ಹೇಳ್ತಾ ಇರೋದು ಪ್ರತಿ ನಿಮಿಷದಲ್ಲಿ ಅಲ್ಲ, ಪ್ರತಿ ಕ್ಷಣದಲ್ಲಿ ಅದನ್ನ ಸಂಪಾದನೆ ಮಾಡ್ತಾ ಇರೋದು. ಇದೇನು ಒಂದು ಕ್ಷಣ, ಇದೇನು ಒಂದು ನಿಮಿಷ, ಇದೇನು ಒಂದು ತಾಸು, ಹಿಂಗ ಹರಟಿ ಹೊಡೆದು ಬಿಡೋಣ, ಸಮಯ ಹರಣ ಮಾಡಿ ಬಿಡೋಣ ಅಂತ ಅಂದಿದ್ದೆ ಆದ್ರೆ ಆತ ವಿದ್ಯಾ ಸಂಪಾದನೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ. ವಿದ್ಯೆಯನ್ನ ಗಳಿಸಿಕೊಳ್ಬೇಕಂತಕ್ಕಂಥವ ಪ್ರತಿ ಕ್ಷಣವೂ ಕೂಡ ಉಪಯೋಗ ಮಾಡಿಕೊಳ್ಬೇಕು. ಶ್ರೀಮಂತ ಆಗಬೇಕನ್ನುವಂತಹ ವ್ಯಕ್ತಿ ಪ್ರತಿ ಪೈಸಾನೂ ಕೂಡ ಅಲಕ್ಷ್ಯ ಮಾಡಬಾರದು. ಇದೇನು ಪೈಸಾ ಅಂತ ಅಲಕ್ಷ್ಯ ಮಾಡಿದ ಅವ ಯಾವ ಕಾಲಕ್ಕೂ ಶ್ರೀಮಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದೇನು ಸಣ್ಣ ವಿದ್ಯೆ, ಇದೇನು ಸಣ್ಣವ್ರು ಹೇಳಾಕತ್ಯಾರ ಅಂತ ಅನ್ಕೊಂಡ್ರೆ ಅವ ವಿದ್ಯಾವಂತ ಆಗೋದೇ ಇಲ್ಲ. ಅಲಕ್ಷ್ಯ ಸಲ್ಲದು ಸಂಪಾದನೆಯಲ್ಲಿ. ಯಾವುದೇ ಸಂಪಾದನೆಯನ್ನ ಮಾಡಬೇಕಾಗಿತ್ತು, ಗಳಿಸಿಕೊಳ್ಬೇಕಾಗಿತ್ತು ಅಂತಂದ್ರೆ
ಅಲ್ಲಿ ಅಲಕ್ಷ್ಯ ಮಾಡಬಾರದು. ಕೆಲವು ಹುಡುಗರು ಬಹಳ ವಿಚಿತ್ರ ಇರ್ತಾವ, ಹೌದಾ? ಮಳೆ ಬಂದು ಕ್ರಿಕೆಟ್ ಆಟ ನಿಂತಿತು ಅಂತಿಷ್ಟು ಸುದ್ದಿ ಬಂದರೆ ಸಾಕು, ಮಳೆನೆ ಬೇಯಕ್ಕೆ ಚಲೋ ಮಾಡಿಬಿಡ್ತಾವ ಹುಡುಗರು. ಈಗ ಇತ್ತೇನು ಅದಕ್ಕೆ ಬರೋದು, ಹೌದಾ? ಎಷ್ಟು ಹುಡುಗರು ಬೇಯ್ದಿದ್ದು ನಿಮಗೆ ಗೊತ್ತಿಲ್ಲ, ಅಥವಾ ನೀವ ಬೇಯ್ದಿದ್ದು ಇನ್ನೊಬ್ಬರಿಗೆ ಗೊತ್ತಿಲ್ಲ ಏನು, ಹೌದಾ? ನೀವು ಬೇಯೋದು ನೋಡಿ ಅವರು ಬೇಯಕತ್ತಾರೆ ಅಷ್ಟೆ. ಮಳೆ ಬಂದು ಆಟ ನಿಂತ್ರೆ ಹುಡುಗರಿಗೆ ಬೇಸರ ಆಗ್ತದೆ, ಮಳೆ ಬಂದು ಶಾಲೆಗೆ ರಜೆ ಘೋಷಣೆ ಆದ್ರೆ ಮಸ್ತ್ ಖುಷಿ ಆಗ್ಬಿಡ್ತದೆ ಅಲ್ಲ? ಇನ್ನೂ ಅಷ್ಟೇ ಅಲ್ಲ, ದೇಶದ ದೊಡ್ಡ ನಾಯಕರು ತೀರಿಕೊಂಡು 3 ದಿನ ಶಾಲೆಗೆ ರಜಾ ಘೋಷಿಸಿಬಿಟ್ರೆ ಅದಕ್ಕಿಂತ ಹಬ್ಬ ಮತ್ತೊಂದು ಏನೂ ಇಲ್ಲ ಅವರಿಗೆ. ನಮ್ಮ ನಾಯಕ ಒಬ್ಬ ಹೋದ್ನಲ್ಲ ಅನ್ನೋ ದುಃಖ ಇಲ್ಲ, 3 ದಿನ ರಜಾ ಸಿಕ್ತಲ್ಲ ಅನ್ನುವಂಥದ್ದು. ಅಂತಹ ರಜೆಯನ್ನ ಅಪೇಕ್ಷೆ ಪಡ್ತಕ್ಕಂಥವ್ರು ವಿದ್ಯೆಯನ್ನ ಸಂಪಾದನೆ ಮಾಡೋದಿಲ್ಲ. ಎದ್ದಾಗ ವಿದ್ಯೆ, ಮಲಗಿದಾಗ ವಿದ್ಯೆ, ಉಣ್ಣುವಾಗ ವಿದ್ಯೆ, ಮಾತಾಡುವಾಗ ವಿದ್ಯೆ, ಎಲ್ಲದರೊಳಗೂ ಕೂಡ ಆ ವಿದ್ಯೆಯನ್ನು ಸಂಪಾದನೆ ಮಾಡ್ತಾ ಇರಬೇಕು. ಆತ ವಿದ್ಯೆಯ ಪರ್ವತವಾಗಬೇಕು. ಬಹಳಷ್ಟು ಆನಂದ ಅನಿಸ್ತದೆ. ಇನ್ನೂ ಕೆಲವು ಹುಡುಗರು ವಿಚಿತ್ರ, ಮೊಮ್ಮಗ ಅಜ್ಜಗೆ ಹೇಳಕತ್ತಿದ್ದಂತೆ, ಅಜ್ಜ ಅಜ್ಜ ಸರ್ ಬಂದ್ರು, ಅಡಿಕ್ಕೋ ಅಡಿಕಿಕೋ, ಈ ಕಡೆ ಅಡಗಿಕೋ. ಯಾಕೋ ನಿಮ್ ಸರ್ ಬಂದ್ರೆ ನಾನು ಯಾಕೆ ಅಡಿಕಿಕೋಬೇಕು, ನೀ ಅಡಿಗಿಕೋಬೇಕು ಹಿಂಗಂದ್ರೆ, ಇಲ್ಲ ನನಗೆ ಒಟ್ಟ ರಜಾ ಕೊಡಕ್ ತಯಾರಿದ್ದಿಲ್ಲ, ನಮ್ಮ ಅಜ್ಜ ಸತ್ತಾನಂತ ಹೇಳಿನಿ, ಅದಕ್ಕೊಂದು ವಾರ ರಜಾ ಕೊಟ್ಟಾರ, ನೀನ್ ನೋಡಿದ್ರೆ ನಾನು ಬಡಿತಾರ. ಎಷ್ಟು ಹುಡುಗರಿಲ್ಲ ಇಂಥವ್ ನಿಮ್ಗೆ ಗೊತ್ತಾಗಂಗೆ? ಎಷ್ಟು ಹುಡುಗರಿಲ್ಲ ಹೇಳ್ರಿ? ಅದು ರಜಾ ಅಲ್ಲ, ಆ ಜೀವನಕ್ಕೆ ಸಜಾ. ಆ ಜೀವನಕ್ಕೆ ಸಜಾ. ಹಂಗೇನಾದ್ರೂ ಅಪೇಕ್ಷೆ ಪಡುವಂತ ಮಕ್ಕಳಿಗೆ ಸಜಾ ಆಗ್ತದೆ, ಶಿಕ್ಷೆ ಆಗ್ತದೆ. ಬಹಳ ಸಮಯ ಹರಣ ಮಾಡ್ತಿರ್ತಾವ ಹುಡುಗರು, ವಿಚಿತ್ರ. ರೈಲ್ವೆ ಸ್ಟೇಷನ್ ಒಳಗೋಗಿ ಹುಡುಗ ಅಲ್ಲಿ ಟಿಕೆಟ್ ಕೊಡುವಲ್ಲಿ ಕೇಳಿದ್ನಂತ, ಟ್ರೇನು ಈಗ ಎಷ್ಟೊತ್ತಿಗೆ ಬರ್ತೈತ್ರಿ ಅಂತ. ಇಷ್ಟೊತ್ತಿಗೆ ಬರುತ್ತೆ. ಆ ಸಮಯ ಮುಗಿದ ಮೇಲೆ ಮತ್ತೆ ಬಂದ, ಈಗ ಈ ಕಡೆ ಎಷ್ಟೊತ್ತಿಗೆ ಹೋಗುತ್ತಾರೆ? ಇಷ್ಟೊತ್ತಿಗೆ ಹೋಗುತ್ತೆ. ಮತ್ತೊಂದು ತಾಸು ಬಿಟ್ಟು ಈಗ ಈ ಕಡೆ ಎಷ್ಟೊತ್ತಿಗೆ ಹೋಗುತ್ತಾರೆ? ಹಗಲಲ್ಲೇ ಅದ ಹುಡುಗನ್ ನೋಡಿ ಈ ಕಡೆನೂ ಹೋತ ಆ ಕಡೆನೂ ಹೋತ, ಎಲ್ಲ ಹೋದ್ವು. ಇವ ಇನ್ನೂ ಕೇಳೋದು ಬಿಡುವಲ್ಲ, ತಮ್ಮ ನೀ ಹೋಗ್ಬೇಕಾಗಿದ್ದಾರೆ ಎಲ್ಲಿಗೆ ಅದನ್ನ ಹೇಳು. ಏನಿಲ್ರಿ, ಇಲ್ಲೇ ಹಳಿ ದಾಟಿ ಆ ಕಡೆ ಹೋಗ್ಬೇಕಾಗಿತ್ತು. ಹಳಿ ದಾಟಿ ಹೋಗಕ್ಕೆ ಅವ್ರು ತಲೆ ತಿನ್ಕೊಂತ ನಿಂದ್ರದಲ್ಲಿ. ಎಲ್ಲೋ ಹೋಗಿ ಸಮಯ ಹರಣ ಮಾಡೋದು, ಆ ಸಮಯದ ಸದುಪಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಬಹಳ ಜನ ಮಕ್ಕಳಿಗೆ. ಒಂದು ಕ್ಷಣಕ್ಕೆ ಬೆಲೆ ಅದೇ, ಒಂದು ಪೈಸಾಕ್ಕೆ ಬೆಲೆ ಐತಿ. ಆ ಪೈಸೆಗಳು ಬಹಳಷ್ಟಾದಾಗ ಅದಕ್ಕೊಂದು ಬೆಲೆ ಬರ್ತದೆ. ಒಂದೊಂದು ಅಕ್ಷರ, ಒಂದೊಂದು ಶಬ್ದ, ಒಂದೊಂದು ವಾಕ್ಯ, ಒಂದೊಂದು ಪ್ಯಾರ, ಒಂದೊಂದು ಪುಟ ನಮ್ಮನ್ನ ಬದಲಾವಣೆ ಮಾಡುತ್ತೆ. ನಾವು ಸದಾ ಸಂತೋಷಿಯಾಗಿರ್ಬೇಕಾಗಿತ್ತು ಜೀವನದೊಳಗಂತಂದ್ರೆ ವಿದ್ಯೆಯನ್ನ ಸಂಪಾದನೆ ಮಾಡಿಕೊಳ್ಳೋದು. ವಿದ್ಯಾವಂತ ಸದಾ ಕಾಲ ಸುಖವಾಗಿರ್ತಾನೆ. ಆದ್ರೆ ಈಗಿನ ಶಿಕ್ಷಣ ಬಹಳ ವಿಚಿತ್ರ ಆಗಿದೆ. ಏನು ವಿಚಿತ್ರ? ಬಹಳಷ್ಟು ಜನ ವಿದ್ಯಾವಂತರಾಗಕತ್ಯಾರ. BA ಪದವಿ ಮಾಡ್ಕೊಳ್ತಾರ, MA ಪದವಿ ಮಾಡ್ಕೊಳ್ತಾರ, BCom ಅಂತೆ, MCom ಅಂತೆ, ಇಂಥವು ಏನೇನೋ ಬಹಳಷ್ಟು ಅದಾವಲ್ಲ. BA ಮಾಡ್ಯಾನ ಅಂತಂದ್ರೆ ಅದರ ಲಾಂಗ್ ಫಾರ್ಮ್ ಏನು? BA ನಾನ್ ತಿಳ್ಕೊಂಡ ಪ್ರಕಾರ ಬರಂಗಿಲ್ಲ ಏನು. MA ಅಂದ್ರೆ ಮಾಡಂಗಿಲ್ಲ ಏನು. BCom MCom ಪೂರ್ಣ ಜೀವನ ರಿಕಾಮ್. ಪದವಿ ಆಗ್ಯದ, ಆದ್ರೆ ತನ್ನ ಹೊಟ್ಟಿ ತಾ ತುಂಬಿಸಿಕೊಳ್ಳಾರ್ದಂತ ಪದವಿ, ತನ್ನ ಹೊಟ್ಟಿ ತಾ ತುಂಬಿಸಿಕೊಳ್ಳಾರ್ದಂತ ಯಾವ ಪದವಿಗೆ ಬೆಲೆ ಅದ ಹೇಳಿ ನೋಡೋಣ. ತನ್ನ ಹೊಟ್ಟೆಯನ್ನು ತಾ ತುಂಬಿಸಿಕೊಂಡು ಜನರ ನೆತ್ತಿಯನ್ನು ತುಂಬಿಸಿ ನಾಡಿಗೆ ಕೀರ್ತಿಯನ್ನು ತಂದು ಕೊಡ್ತಕ್ಕಂತಹ ಪದವಿಗೆ ಬೆಲೆ ಇರ್ತದೆ ಹೊರತಾಗಿ ಹಾಳಿಗೆ ಬೆಲೆ ಇರುವುದಿಲ್ಲ. ಅದು ಹಾಳಿಯಾಗಿ ಹೋಗ್ತದೆ. ನಿನ್ನ ಬದುಕನ್ನ, ನಿನ್ನ ಹೊಟ್ಟೆಯನ್ನ ನೀ ತುಂಬಿಕೊಳ್ಳದೆ ಇದ್ರೆ, ನಿನ್ನ ಮನೆಯನ್ನ ನೀನು ಬೆಳಗದ ಇದ್ರೆ
ಆ ನಿನ್ನ ಸರ್ಟಿಫಿಕೇಟಿಗೆ ಬೆಲೆ ಇಲ್ಲ. ಸಂತಿಗೆ ಹೋಗಿ ಸಂತಿ ಮಾಡುವಂತ ಸಂದರ್ಭದೊಳಗೆ ಎಲ್ಲ ಒಂದ ಕಡೆಗೆ ಹಚ್ಚಿದ್ರು. 1 kg ಟಮಾಟಿ ಕೊಡ್ರಿ, ಕೊಟ್ರು. 1 kg ಆಲೂಗಡ್ಡಿ ಕೊಡ್ರಿ, ಇನ್ನೊಂದು kg ಉಳ್ಳಾಗಡ್ಡಿ ಕೊಡ್ರಿ, 1 ಕುಂಬಳಕಾಯಿ ಕೊಡ್ರಿ. ಹೀಗೆಲ್ಲ ಕೇಳ್ತಾ ಹೋದಂಗೆಲ್ಲ ಕೊಟ್ಕೊಂತ ಹೋದ್ರು. ಕುಂಬಳಕಾಯಿ ತಗೊಂಡು ಮುಗಿಸಿದ ಅವ ಸಂತಿನ. ಆ ವ್ಯಾಪಾರ ಮಾಡಾಕ ಕುಂತವ್ರು ಏನಿದ್ರಲ್ಲ ಅವ್ರೇನು ಸಾಲಿಗೆ ಹೋಗಿದ್ದಿಲ್ಲ, 1 ದಿವಸನೂ ಸಾಲಿ ಕಲ್ತಿದ್ದಿಲ್ಲ. ಅವ್ರು ಕೇಳಿದ್ರಂತ, ಬಹುಶಃ ನಿಮ್ದು ಯೂನಿವರ್ಸಿಟಿ ಒಳಗೆ ಪದವಿ ಆಗಿರ್ಬೇಕ್ರಿ, ಡಿಗ್ರಿ ಆಗಿರ್ಬೇಕು ಅಂತ. ಹೌದು, ನಂದು ಡಿಗ್ರಿ ಆಗಿದ್ದು ನಿನಗೆ ಹೆಂಗೆ ಗೊತ್ತಾಯ್ತು? ಮತ್ತೆ ಇದೇನದು ಟಮಾಟೋ ತಳಗೆ ಹಾಕಿ ಮ್ಯಾಲೆ ಕುಂಬಳಕಾಯಿ ಹಾಕ್ತಿ ಅಂದ್ರೆ ನೀವು ವಿದ್ಯಾವಂತನೇ ಇರಬೇಕು. ಮತ್ತೆ ಇನ್ನೇನಪ್ಪ, ಎಲ್ಲಿ ಎದ್ದು ಕಾಣ್ತೈತಲ್ಲ. ಟಮಾಟೆ ತಳಗೆ ಹಾಕಿ ಆಲೂಗಡ್ಡಿ ಮತ್ತು ಏನು ಮುಳಗಾಯಿ ಅವು ಅವು ಉಳ್ಳಾಗಡ್ಡಿ ಅದು ಕುಂಬಳಕಾಯಿ ಅಂತ ಮ್ಯಾಲೆ ಹಾಕ್ತಿ ಅಂದ್ರೆ ನೀವು ದೊಡ್ಡ ಡಿಗ್ರಿನ ಮಾಡಿ. ಬಹಳ ಜನ ವಿದ್ಯಾವಂತರದಾರ, ಆದ್ರೆ ವ್ಯವಹಾರ ಜ್ಞಾನ ಯಾವುದು ವಿದ್ಯೆ? ವ್ಯವಹಾರ ಜ್ಞಾನ. ಈ ಜಗತ್ತಂದ್ರೆ ಏನು, ಈ ಜಗತ್ತಿನ ವ್ಯವಹಾರ ಅಂದ್ರೆ ಏನು, ಅದನ್ನೆಲ್ಲ ತಿಳ್ಕೊಂಡು ಬದುಕೋದು, ಆ ವಿದ್ಯೆಯನ್ನು ಗಳಿಸಿಕೊಳ್ಳೋದು ನಮ್ಮ ಬಾಳನ್ನು ಬೆಳಗಲಿಕ್ಕೆ, ರಾಷ್ಟ್ರದ ರಕ್ಷಣೆಗಾಗಿ ಆ ವಿದ್ಯೆ ಉಪಯೋಗ ಆಗಬೇಕು. ಕೆಲವು ಜನ ಅದಕ್ಕೆ ಉಪಯೋಗ ಮಾಡ್ಕೊಳ್ಳೋದಲ್ಲ. ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ. ವಿದ್ಯೆಯನ್ನ ವಿವಾದಕ್ಕೆ, ಸಂಪತ್ತನ್ನ ಅಹಂಕಾರಕ್ಕೆ, ಮದಕ್ಕೆ, ಶಕ್ತಿಯನ್ನ ಇನ್ನೊಬ್ಬರ ದುಃಖಕ್ಕೆ ಕಾರಣ ಆಗೋದಕ್ಕಾಗಿ ಉಪಯೋಗ ಮಾಡ್ಕೊಳ್ಳೋದು. ದೇಹದೊಳಗೆ ಶಕ್ತಿ ಐತಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಕೋತ ಕುಂದ್ರೋದು, ಅದಕ್ಕೆ ಉಪಯೋಗ ಆಗಬಾರ್ದು. ನಾವು ಕಲಿತಿರುವಂತಹ ವಿದ್ಯೆ ಅದು ವಿವಾದಕ್ಕೆ ಕಾರಣ ಆಗಬಾರ್ದು, ವಾದಕ್ಕೆ ಮೀಸಲಾಗಬಾರ್ದು. ಯಾರು ವಿದ್ಯೆಯನ್ನ ಸಂಪಾದನೆ ಮಾಡಿಕೊಳ್ತಾರೆ ಅವರಿಗೆ ಅವು ಬೆಲೆ ತಂದು ಕೊಡಬೇಕಾಗಿತ್ತು. ಆ ವಿದ್ಯೆ ಅಂತಂದ್ರೆ ಆತ ವಿನಯ ಸಂಪಾದನೆಯನ್ನ ಮಾಡಬೇಕು. ಒಂದು ಕಡೆಗೆ ವಿದ್ಯಾ ಸಂಪಾದನೆ ಆಗಬೇಕು, ಇನ್ನೊಂದು ಕಡೆಗೆ ವಿನಯ ಅದು ಸಂಪಾದನೆ ಆಗ್ತಾ ಹೋಗಬೇಕು. ಹೆಂಗಂಗೆ ವಿದ್ಯಾವಂತ ಆಗ್ತಾನ ಹಂಗಂಗೆ ವಿನಯವಂತ ಆಗಬೇಕು. ಆತನಿಗೆ ಬಹಳಷ್ಟು ಬೆಲೆ ಇರ್ತದೆ. ಈಗ ಬಹಳಷ್ಟು ಹುಡುಗರು ವಿದ್ಯಾವಂತರಾಗಕತ್ಯಾರ, ಆದ್ರೆ ಅವ್ರ ಹತ್ರ ವಿನಯ ಅನ್ನುವಂಥದ್ದು ಇಲ್ಲ. ಅವರು ತಂದೆಗೆ ವಿನಯವಂತರಾಗಿ ವಿಧೇಯರಾಗಿ ನಡ್ಕೊಳ್ತಾ ಇಲ್ಲ,